ತಂದಾನೇ ನನಿತಾನ. ಕೃಷಿಯಲ್ಲಿ ಉತ್ಪಾದಕತೆ ವೃದ್ಧಿಗೆ ರಸಗೊಬ್ಬರಗಳ ಅವಶ್ಯಕತೆಯನ್ನು ಅರಿತ ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳ ಬಳಕೆಯನ್ನು ಮಾಡುತ್ತಿದ್ದಾರೆ. ಪರಿಣಾಮ ರಸಗೊಬ್ಬರಗಳಿಗೆ ಬೇಡಿಕೆ ಹೆಚ್ಚಾಗಿ ಅವು ದುಬಾರಿಯಾಗುತ್ತಿವೆ. ಮಾತ್ರವಲ್ಲ, ರಸಗೊಬ್ಬರಗಳಲ್ಲಿ ಕಲಬೆರಕೆ ಕೂಡ ಹೆಚ್ಚಾಗುತ್ತಿದೆ. ಹೆಚ್ಚು ಉಪಯೋಗದಲ್ಲಿರುವ ಡಿಎಪಿ ರಸಗೊಬ್ಬರದ ಕಲಬೆರಕೆ ಕುರಿತು ತಜ್ಞರು ವಿವರಿಸುತ್ತಾರೆ. ರೈತ ಬಾಂಧವರೇ, ನಾವು ಬೆಳೀತಕ್ಕಂಥ ಬೆಳೆಗಳಿಗೆ ಉಪಯೋಗಿಸುವಂಥ ರಸಗೊಬ್ಬರಗಳು ಹೆಚ್ಚು ಪ್ರತಿಕ್ರಿಯೆ ನೀಡಿ ಹೆಚ್ಚು ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದೆ ಅಂತ ತಿಳಿದಂಥ ನಮ್ಮ ರೈತ ಬಾಂಧವರು ರಸಗೊಬ್ಬರಗಳನ್ನು ಅಧಿಕವಾಗಿ ಬಳಸೋದಕ್ಕೆ ಪ್ರಾರಂಭಿಸಿದ್ದಾರೆ. ಆದರೆ ಈ ಒಂದು ಕಾರಣದಿಂದ ಮತ್ತು ಇತ್ತೀಚೆಗೆ ರಸಗೊಬ್ಬರಗಳ ಬೆಲೆಗಳು ಹೆಚ್ಚಾಗ್ತಿರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ರಸಗೊಬ್ಬರಗಳಲ್ಲಿ ಕಲಬೆರಕೆ ಅಥವಾ ನಕಲಿ ಆಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಸೊ ಇಂದು ಈ ಒಂದು ನಮ್ಮಲ್ಲಿ ರೈತ ಬಾಂಧವರು ಸುಮಾರು 8 ಲಕ್ಷ ಟನ್ನಷ್ಟು DAP ರಸಗೊಬ್ಬರ ನಮ್ಮ ರಾಜ್ಯದಲ್ಲಿ ಬಳಕೆ ಆಗ್ತಿದೆ. ಈ ರಸಗೊಬ್ಬರವನ್ನು ಕೂಡ ಹೆಚ್ಚು ಜನಪ್ರಿಯವಾಗಿರೋದ್ರಿಂದ ಈ ರಸಗೊಬ್ಬರದ್ದು ಕೂಡ ಕಲಬೆರಕೆ ಅಥವಾ ನಕಲಿ ಆಗುವಂಥ ಸಾಧ್ಯತೆ ಇರೋದರಿಂದ ಇದ್ರ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ DAP ರಸಗೊಬ್ಬರದಲ್ಲಿ ಕಲಬೆರಕೆ ಅಥವಾ ನಕಲಿ ಆಗೋ ಸಾಧ್ಯತೆಗಳು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ಜಿಪ್ಸಮ್, ಜೇಡಿ ಮಣ್ಣು ಅಥವಾ ಈ ರಸಗೊಬ್ಬರ ಪದಾರ್ಥವಾದಂಥ SSP ಹರಳು ಇದನ್ನು ಕಲಬೆರಕೆಯಾಗಿ ಅಥವಾ ನಕಲಿಯಾಗಿ ಬಳಸುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ತಿಳಿದು ನಾವು ರೈತ ಬಾಂಧವರು ಅದನ್ನು ಪರೀಕ್ಷಿಸಿ ಮಾಡಿಸಿ ಬಳಸೋ ಮುಂಚೆ ತಿಳಿದುಕೊಳ್ಬೇಕಾಗಿ. ಡಿಎಪಿ ರಸಗೊಬ್ಬರ ಹಲವು ಬಣ್ಣಗಳಲ್ಲಿ ಲಭ್ಯ. ಡಿಎಪಿಯಲ್ಲಿ ಕಲಬೆರಕೆ ಪತ್ತೆ ಹಚ್ಚಲು ಕೆಲವು ಸರಳ ಪರೀಕ್ಷೆಗಳನ್ನು ಕೈಗೊಳ್ಳಬಹುದಾಗಿದೆ. ಈ DAP ಹಲವಾರು ಬಣ್ಣಗಳಲ್ಲಿ ಬರ್ತದೆ. ಈಗಾಗಲೇ ತಾವು ನೋಡಿದ್ದೀರಾ, ಈ ಒಂದು ಹಲವಾರು ಬಣ್ಣಗಳಲ್ಲಿ ಬರ್ತದೆ. ಆದರೆ ಯಾವುದೇ ಒಂದು ಬಣ್ಣ ಒಂದು ಮುಖ್ಯವಲ್ಲ, ಈ ಒಂದು ಕೆಲವು ಪರೀಕ್ಷೆಗಳನ್ನ ಮಾಡಿ ತಿಳ್ಕೊಬೇಕು. ಇದರಲ್ಲಿ ಒಂದು ಮುಖ್ಯವಾಗಿ ಭೌತಿಕ ಪರೀಕ್ಷೆ, ನೀರಿನಲ್ಲಿ ಕರಗುವ ಪರೀಕ್ಷೆ, ಬಿಸಿ ಮಾಡುವ ಪರೀಕ್ಷೆ ಮತ್ತು ಈ ಪೋಷಕಾಂಶಗಳ ಪರೀಕ್ಷೆ ಅಂತ ಈ ಒಂದು ಪರೀಕ್ಷೆಗಳನ್ನು ಮಾಡಿಕೊಳ್ಳೋದ್ರಿಂದ ರೈತರು ಅದು ಕಲಬೆರಕೆ ಆಗಿದೆಯೋ ಅಥವಾ ನಕಲಿ ಆಗಿದೆಯೋ ಬಹಳ ಸುಲಭವಾಗಿ ತಿಳ್ಕೊಳ್ಬೋದು. ಮೊದಲನೇದಾಗಿ ಈ ಭೌತಿಕ ಪರೀಕ್ಷೆ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ. ಈ ಒಂದು ಯಾವುದೇ ಒಂದು DAP ರಸಗೊಬ್ಬರ ಈ ಅಂಗೈಯಲ್ಲಿ ತೆಗೆದುಕೊಂಡಾಗ ಈ ರಸಗೊಬ್ಬರ ಒಂದು ಹೇಗಿರಬೇಕು ಅಂತ ಹೇಳಿದ್ರೆ ಈ ಹರಳುಗಳು ನೀವು ಎರಡು ಉಗುರುಗಳ ಮಧ್ಯೆ ಇಸಿಕಿದಾಗ ಅದು ತುಂಬ ಗಟ್ಟಿಯಾಗಿರ್ತದೆ. ಈ ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ಅದು ನಕಲಿ ಆಗದೇ ಇರತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಮತ್ತು ನೋಡಿ, ಈ ಒಂದು ರಸಗೊಬ್ಬರ ಹರಳು ರೂಪದ ರಸಗೊಬ್ಬರದಲ್ಲಿ ಯಾವುದೇ ಕಣ್ಣಿಗೆ ಕಾಣುವಂಥ ಒಂದು ಪದಾರ್ಥ ಇರಬಾರ್ದು, ಅದೇ ರೀತಿ ಹೆಚ್ಚು ಪುಡಿಯಾಗಿರಬಾರ್ದು ಮತ್ತು ಹೆಚ್ಚು ತೇವಾಂಶವನ್ನು ಹೊಂದಿರಬಾರ್ದು. ಈ ರೀತಿಯಾಗಿತ್ತು ಅಂತ ಹೇಳಿದ್ರೆ ಅನುಮಾನ ಪಡೋಂಥ ಅಗತ್ಯ ಇಲ್ಲ. ಅಂದರೆ ಇದು ಒಂದು ಭೌತಿಕ ಪರೀಕ್ಷೆ. ಅದೇ ನೋಡಿ, ನಿಮಗೆ ಕಲಬೆರಕೆ ಅಥವಾ ನಕಲಿಯಾಗಿ ಉಪಯೋಗಿಸೋಂಥ ಒಂದು ಈ ಜಿಪ್ಸಮ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮುಟ್ಟು ನೋಡಿದ್ರೆ ಅಂದರೆ ನೀವು ಈ ರೀತಿ ಪುಡಿ ಆಗಿಬಿಡ್ತದೆ. ಈ ಪುಡಿ ಆಯಿತು ಅಂತ ಹೇಳಿದ್ರೆ ಈ ಒಂದು DAP ಗೊಬ್ಬರ ಅಂತ ಏನು ನಮ್ಮ ರೈತರು ಕೊಟ್ಟಿರ್ತಾರೆ ಅದು ಆವಾಗ ನಕಲಿ ಅಥವಾ ಕಲಬೆರಕೆ ಆಗಿರೋಂಥ ಸಾಧ್ಯತೆ ಇರುತ್ತೆ. ನೋಡಿ, ಈ ರೀತಿ ಪುಡಿ ಆಗಿಬಿಡ್ತದೆ. ಇದರಿಂದನೇ ಗೊತ್ತಾಗುತ್ತದೆ ಇದು ಒಂದು ಕಲಬೆರಕೆ ಅಥವಾ ನಕಲಿ ಆಗಿರ್ಬೋದು ಅಂತ ನೀವು ಅನುಮಾನ ಪಡಬೇಕಾಗ್ತದೆ. DAP ಹರಳುಗಳನ್ನು ಬಿಸಿ ಮಾಡುವ ಮೂಲಕ ಕೂಡ ಕಲಬೆರಕೆ ಪರೀಕ್ಷೆ ಮಾಡಬಹುದಾಗಿದೆ. DAPಯಲ್ಲಿ ಜಿಪ್ಸಮ್ ಕಲಬೆರಕೆಯಾಗಿರುವುದನ್ನು ಇದರಿಂದ ಕಂಡುಹಿಡಿಯಬಹುದು. ಈ ರೀತಿ ರೈತ ಬಾಂಧವರ ಹತ್ತಿರ ಒಂದು ಯಾವುದೇ ಒಂದು ತಗಡು, ಯಾವುದೇ ಒಂದು ಔಷಧಿದ ಮುಚ್ಚಳ ಇತ್ತು ಅಂತೇಳಿ ಆ ತಗಡನ್ನು ಹೊಂದ್ಕೊಂಡು ಏನು ಮಾಡಬೇಕು, ಈ DAP ರಸಗೊಬ್ಬರನ ಈ ರೀತಿ ಒಂದು ಸ್ವಲ್ಪ ತೆಗೆದುಕೊಂಡು ಇದನ್ನು ಬಿಸಿ ಮಾಡಬೇಕು. ಯಾವುದೇ ಒಂದು ಲೈಟರ್ ಆಗಲಿ ಕ್ಯಾಂಡಲ್ ಆಗಿ ತಮ್ಮ ಹತ್ರ ಇರ್ತು ಅಂತ ಹೇಳಿದ್ರೆ ಇದನ್ನು ಬಿಸಿ ಮಾಡ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಈ ನೋಡ್ತಾ ಇರಿ ತಾವು ಇಲ್ಲಿ ಗಮನಿಸಿ, ಭಾಳ ಮುಖ್ಯವಾಗಿ ಈ DAP ಹರಳುಗಳು ಏನಾಗುತ್ತೆ ಅಂತ ಹೇಳಿದ್ರೆ ಈ ಯಾವ ರೀತಿ ನೀರಿಗೆ ಸುಣ್ಣ ಹಾಕಿದ್ರೆ ಅರಳುತ್ತೋ ಆ ರೀತಿ ಅರಳಕ್ಕೆ ಪ್ರಾರಂಭ ಆಗುತ್ತದೆ. ಈಗ ತಾವು ಗಮನಿಸ್ತಾ ಇದ್ದೀರಾ, ಈ ಹರಳುಗಳು ಕ್ರಮೇಣ ಊದ್ಕೊಳ್ತಾ ಇದೆ. ಇದು ನೋಡಿ, ಊದ್ಕೊಂಡ್ಬಿಟ್ಟು ಆ ತಗಡಿಗೆ ಸ್ವಲ್ಪ ತಣ್ಣಗಾದ ಮೇಲೆ ಏನಾಗ್ತದೆ ಅದು ಅಂಟು ಬಿಡ್ತದೆ. ನೋಡಿ, ಒಂದೊಂದು ಹರಳು ಈ ರೀತಿ ಯಾವ ರೀತಿ ನೀರಿಗೆ ಸುಣ್ಣ ಹಾಕಿದ್ರೆ ಅರಳುತ್ತೋ ಆ ರೀತಿ ಅರಳುತ್ತಾ ಇದೆ ಇದು. ಮತ್ತು ಇನ್ನೊಂದು ತಾವು ದಯವಿಟ್ಟು ರೈತ ಬಾಂಧವರಿಗೆ ಅನ್ಸೋಕು, ಇದನ್ನು ಸ್ವಲ್ಪ ನೀರನ್ನು ಬಿಟ್ಕೊಳ್ತದೆ. ಅಂದರೆ ಯಾಕೆ ಬಿಟ್ಕೊಳುತ್ತೆ ಅಂದರೆ ಈ DAP ಹರಳು ಬಿಸಿಯನ್ನು ತಡೆಯುವಂಥ ಶಕ್ತಿ ಇಲ್ಲ. ಹಾಗಾಗಿ ಏನಾಗ್ತದೆ, ಅದು ಸ್ವಲ್ಪ ನೀರನ್ನು ಬಿಟ್ಕೊಂಡ ಆಗಿ ಸಂಪೂರ್ಣವಾಗಿ ಅರಳು ಬಿಡುತ್ತದೆ. ಅರಳದ ಮೇಲೆ ತಣ್ಣಗಾದ ಮೇಲೆ ಏನಾಗ್ತದೆ, ನೀವು ಇದನ್ನು ಆಡಿಸುತ್ತು ಅಂತ ಹೇಳಿದ್ರೆ ಈ DAP ಹರಳು ಏನಾಗ್ತದೆ ಆ ತಗಡಿಗೆ ಅಂಟ್ಕೊಂಡ್ಬಿಡ್ತದೆ. ಈ ರೀತಿ ತಣ್ಣಗಾದ ಮೇಲೆ ತುಂಬ
ಗಟ್ಟಿಯಾಗಿ ಆ ತಗಡಿಗೆ ಅಂಟುಬಿಡ್ತು ಅಂತೇಳಿದ್ರೆ ಅದು ಒಂದು ಶುದ್ಧವಾದ ಒಂದು DAP ಗೊಬ್ಬರ ಅಂತ ನಾವು ತಿಳ್ಕೊಳ್ಬೋದು. ಜಿಪ್ಸಮ್ ಉಪಯೋಗಿಸಿ ಕಲಬೆರಕೆ ಆಗಿದ್ದರೆ ಯಾವ ರೀತಿ ಬಿಸಿ ಮಾಡೋ ಪರೀಕ್ಷೆಯಿಂದ ಏನಾಗ್ತದೆ ಅಂತ ನೋಡೋಣ. ಈಗ ಜಿಪ್ಸಮ್ ಏನು ಕಲಬೆರಕೆ ಆಗಿರೋ ಸಾಧ್ಯತೆ ಇರುತ್ತೆ ಅದನ್ನು ತೊಗೊಂಡಿದ್ದೀನಿ. ಇದನ್ನು ಬಿಸಿ ಮಾಡ್ತು ಅಂತ ಹೇಳಿದ್ರೆ ಏನಾಗ್ತದೆ, ಎಷ್ಟೇ ನೀವು ಬಿಸಿ ಮಾಡಿದ್ರೂ ಈ ತಗಡಿಗೆ ಇದು ಅಂಟೋದು ಇಲ್ಲ, ಅದು ಅರಳೋದು ಇಲ್ಲ. ಈಗ ನೋಡಿ ಬಿಸಿ ಮಾಡ್ತಾ ಇದ್ದೀನಿ, ಸಾಕಷ್ಟು ಎಷ್ಟು ಬಿಸಿ ಮಾಡಿದ್ರೂ ಈ ಹರಳುಗಳು ಅರಳೋದು ಇಲ್ಲ, ಮತ್ತು ತಣ್ಣಗಾದ್ಮೇಲೆ ಏನಾಗ್ತದೆ ಇದು ತಗಡಿಗೆ ಅಂಟೋದು ಇಲ್ಲ. ಈಗ ನೋಡಿ ಈಗ ಆಡಿಸ್ತಾ ಇದ್ದೀನಿ, ಇದು ಆಡ್ತಾನೆ ಇರ್ತದೆ. ಅದೇ ಈಗ ನೀವು DAP ಈಗ ಇನ್ನೊಂದು ಗೊಬ್ಬರ ಒರಿಜಿನಲ್ ನೋಡಿದ್ರೆ ನೀವು ಏನಾಗ್ತಿದೆ, ಈಗ ಈ ಹರಳುಗಳು ಒಂದು ಶುದ್ಧವಾದ DAP ತಗಡಿಗೆ ಅಂಟುಬಿಡಿದೆ ಬಿಸಿ ಮಾಡಿದ್ಮೇಲೆ ತಣ್ಣಗಾದ್ಮೇಲೆ. ಅದೇ ನಾವು ಏನು ಜಿಪ್ಸಮ್ ಕಲಬೆರಕೆ ಆಗಿರ್ತದೆ ಅದನ್ನು ನಾವು ಬಿಸಿ ಮಾಡಿದ್ಮೇಲೂ ಸಹ ಸಾಕಷ್ಟು ಅದು ತಗಡಿಗೆ ಅಂಟಿಲ್ಲ, ಮತ್ತು ಇದೇ ರೀತಿ ಆಡ್ತಿದೆ ಈ ತಗಡಲ್ಲಿ. ಅಂದರೆ ಇದು ಒಂದು ಶುದ್ಧವಾದ DAP ಅಲ್ಲ, ಇದು ನಕಲಿ DAP ಅಂತ ತಿಳ್ಕೊಳ್ಬೋದು. ಮತ್ತು ಇದನ್ನು ಸಾಮಾನ್ಯವಾಗಿ ಜಿಪ್ಸಮ್ ಉಪಯೋಗಿಸಿರ್ತಾರೆ. ಇದನ್ನು ಹರಳುಗಳು ಈ ರೀತಿ ಆಡ್ತಾ ಇದೆ ನೋಡಿ ಇದು. ಸೊ ಇದನ್ನು ನಕಲಿ ಗೊಬ್ಬರ ಅಂತ ನಾವು ಹೇಳ್ಬೋದು. DAP ಹರಳುಗಳನ್ನು ನೀರಿನಲ್ಲಿ ಕರಗಿಸುವ ಮುಖಾಂತರ ಕಲಬೆರಕೆ ಆಗಿದೆಯೇ ಎಂಬುದನ್ನು ಪತ್ತೆ ಹಚ್ಚಬಹುದು. DAP ಹರಳುಗಳು ಗಟ್ಟಿಯಾಗಿರುವುದರಿಂದ ನಿಧಾನವಾಗಿ ನೀರಿನಲ್ಲಿ ಕರಗುತ್ತವೆ ಎಂಬುದನ್ನು ರೈತರು ಗಮನಿಸಬೇಕು. ಕರಗುವ ಪರೀಕ್ಷೆಯನ್ನು ನೋಡೋಣ. ಈಗ ಈ ಕರಗುವ ಪರೀಕ್ಷೆ ಮಾಡೋದಕ್ಕೆ ಈಗ DAP ಮತ್ತು ಕಲಬೆರಕೆ ಆಗಿರೋಂಥ ಒಂದು ಗೊಬ್ಬರ ಎರಡನ್ನು ನಾನು ಎರಡು ಪ್ರಣಾಳಿಕೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರನ್ನು ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಈ DAP ಶುದ್ಧವಾದ DAP ಅಂದರೆ ಬಹಳ ಬೇಗ ಕರಗೋದಿಲ್ಲ, ನಿಧಾನವಾಗಿ ಕರಗುತ್ತೆ. ಈ ಜಿಪ್ಸಮ್ ಏನಾಗುತ್ತೆ, ಏನು ಅದನ್ನೇ DAP ಅಂತ ಮಾಡ್ತಾ ಇರ್ತಾರೆ, ಅದು ಬಹಳ ಬೇಗ ಕರಗಿ ನೀರಾಗ್ಬಿಡ್ತದೆ ನೋಡಿ, ಇದರ ನೀರಿನ ಹಾಲಿನ ಥರ. ಆದರೆ DAP ನೋಡಿ ಕರಗೇ ಇಲ್ಲ. ಅಂದರೆ ಈ ಶುದ್ಧವಾದ DAP ಭಾಳ ಗಟ್ಟಿ ಇರೋದ್ರಿಂದ ಇದು ನಿಧಾನವಾಗಿ ಕರಗುತ್ತೆ. ಅದೇ ಜಿಪ್ಸಮ್ ಏನು ಕಲಬೆರಕೆ ಆಗಿರುತ್ತದೆ ಅದು ಭಾಳ ಬೇಗ ಕರಗಿ ಹಾಲಿನ ಥರ ಈ ರೀತಿ ಆಗೋಗ್ಬಿಡ್ತದೆ. ಅದೇ ನೋಡಿ DAP ಕರಗ್ತಾ ಇಲ್ಲ, ನಿಧಾನವಾಗಿ ಕರಗ್ತಾ ಇದೆ. ಇದು ಒಂದು ಪರೀಕ್ಷೆಯಿಂದನೂ ನಾವು ಕಂಡುಹಿಡ್ಕೊಳ್ಬೋದು. DAPಯಲ್ಲಿ ಸಾರಜನಕದ ಅಂಶ ಇದೆಯೇ ಎಂದು ತಿಳಿಯಲು DAP ಹರಳುಗಳಿಗೆ ಸುಣ್ಣ ಮತ್ತು ನೀರು ಬೆರೆಸಿ ಉಜ್ಜಿ ಪರೀಕ್ಷಿಸಬೇಕು. DAPಯಲ್ಲಿ ವಿಶೇಷವಾಗಿ ಸಾರಜನಕ ಮತ್ತು ರಂಜಕ ಇರ್ತದೆ. ಈ ಸಾರಜನಕವನ್ನು ರೈತರ ಮಟ್ಟದಲ್ಲೇ ಯಾವ ರೀತಿ ಆ ಒಂದು ರಸಗೊಬ್ಬರದಲ್ಲಿ ಸಾರಜನಕ ಅಂಶ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಒಂದು ಸುಣ್ಣವನ್ನು ಬೇಕಾಗ್ತದೆ. ತಮ್ಮ ಹತ್ರ ಒಂದು ಎಲೆ ಅಡಿಕೆ ಹಾಕ್ಕೊಳ್ಳೋಂಥ ಸುಣ್ಣ ಇದ್ದರೆ ಸಾಕು, ಅದರಿಂದ ಅದರಲ್ಲಿ ಸಾರಜನಕ ಅಂಶ ಇದೆಯೋ ಇಲ್ಲೋ ಅಂತ ನಾವು ಸುಲಭವಾಗಿ ಕಂಡುಹಿಡ್ಕೊಳ್ಳಬಹುದು. ಈಗ ನಾವು ಪರೀಕ್ಷೆ ಮಾಡಿ ನೋಡೋಣ. ಒಂದು DAP ರಸಗೊಬ್ಬರನ ತೆಗೆದುಕೊಂಡು ಅದರಲ್ಲಿ ಇವು ಸಾರಜನಕದ ಅಂಶ ಇದೆಯೋ ಇಲ್ಲ ಅಂತ ತಿಳ್ಕೊಳ್ಬೇಕಾದ್ರೆ ಅಂಗೈಯಲ್ಲಿ ಈ ರೀತಿ ಒಂದು ಸ್ವಲ್ಪ DAP ರಸಗೊಬ್ಬರನ ತೆಗೆದುಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಏನು ಎಲೆ ಅಡಿಕೆ ಹಾಕುವಂಥ ಸುಣ್ಣ ಇರ್ತದೆ ರೈತರ ಹತ್ರ, ಅದನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಈ DAP ಗೊಬ್ಬರಕ್ಕೆ ಸುಣ್ಣವನ್ನು ಹಾಕಿ ಚೆನ್ನಾಗಿ ತೀಡಿ. ಈ ತೀಡೋವಾಗಲೇ ತಾವು ರೈತ ಬಾಂಧವರು ಗಮನಿಸಬೇಕು, ಒಂದು ಈ DAP ಶುದ್ಧವಾದ DAP ಆದರೆ ಅದು ಹರಳುಗಳು ತುಂಬ ಗಟ್ಟಿಯಾಗಿರ್ತದೆ ನೋಡಿ, ಕರಗ್ತಾನೇ ಇಲ್ಲ. ಈ ರೀತಿ ಶುದ್ಧವಾಗಿ ಇದೆಯೋಲ್ಲ ಅಂತ ಇದರಿಂದನೇ ಗೊತ್ತಾಗ್ತದೆ. ಎರಡನೇದಾಗಿ ಇದನ್ನು ನೀವು ಮೂಗತ್ರ ತೆಗೆದುಕೊಂಡೋಗಿ ವಾಸನೆ ನೋಡಿದಾಗ ನಿಮಗೆ ಒಂದು ಘಾಟ್ ವಾಸನೆ ಬರ್ತದೆ. ಈ ರೀತಿ ಘಾಟ್ ವಾಸನೆ ಬರ್ತದೆ. ಈ ಘಾಟ್ ವಾಸನೆ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಸಾರಜನಕದ ಅಂಶ ಇದೆ, ಮತ್ತು ಅದರಲ್ಲಿ ಎಷ್ಟಿದೆ ಅಂತ ತಮಗೆ ಗೊತ್ತಾಗೋದಿಲ್ಲ. ಈ ಒಂದು ಪರೀಕ್ಷೆಯಿಂದ ಈ ಒಂದು ಶುದ್ಧವಾದ ಗೊಬ್ಬರನ ಅಲ್ವ ಅಂತ ಗೊತ್ತಾಗ್ತದೆ. ರೈತ ಬಾಂಧವರು ಇದೇ ರೀತಿ ನಕಲಿ ಗೊಬ್ಬರ ತೆಗೆದುಕೊಂಡು ನಾವು ಸುಣ್ಣದ ಪರೀಕ್ಷೆ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡಿ ಈಗ ಒಂದು ಸ್ವಲ್ಪ ನಾನು ನಕಲಿ ಗೊಬ್ಬರನ ಕೈಯಲ್ಲಿ ತೆಗೆದುಕೊಂಡಿದ್ದೀನಿ. ಇದಕ್ಕೆ ನೀರನ್ನು ಹಾಕಿಬಿಟ್ಟು ಇದಕ್ಕೆ ಇದೇ ರೀತಿ ಈ ಒಂದು ಸುಣ್ಣವನ್ನು ಹಾಕಿ ತೀಡಿದಾಗ ಏನಾಗ್ತದೆ ನಾವು ಗಮನಿಸಬೇಕು. ಈಗ ಹಿಂದೆ ನಾವು DAP ಪರೀಕ್ಷೆ ಮಾಡಿದಾಗ ಹರಳುಗಳು ತುಂಬ ಗಟ್ಟಿ ಇತ್ತು, ಆದರೆ ಈಗೇನಾಗಿದೆ ಇದು ಒಂದು ಪೇಸ್ಟ್ ಥರ ಆಗೋಗ್ಬಿಡ್ತು. ಈ ನಕಲಿ DAP ಗೊಬ್ಬರ ಏನಾಗುತ್ತೆ, ಜಿಪ್ಸಮ್ ಉಪಯೋಗಿಸೋದ್ರಿಂದ ಇದು ಪೇಸ್ಟ್ ಥರ ಆಗೋಗ್ಬಿಟ್ಟು ನೋಡಿ ಯಾವ ರೀತಿ ಆಯಿತು. ಇದು ಈ ರೀತಿ ಆಯಿತು ಅಂತ ಹೇಳಿದ್ರೆ ನಾವು ಈ DAP ಗೊಬ್ಬರ ನಕಲಿ ಗೊಬ್ಬರ ಅಂತಲೇ ತಿಳ್ಕೊಳ್ಬೇಕಾಗ್ತದೆ. ಮೂರನೇದಾಗಿ ಏನಪ್ಪ ಅಂತ ಹೇಳಿದ್ರೆ ಇದು ವಾಸನೆ ನೋಡಿದಾಗ ಮೂಗಿನ ತೆಗೆದುಕೊಂಡೋಗಿ ಇದರಲ್ಲಿ ನಿಮಗೆ ಯಾವುದೇ ಘಾಟ್ ವಾಸನೆ ಬರೋದಿಲ್ಲ. ಈ ಘಾಟ್ ವಾಸನೆ ಯಾಕೆ ಬರೋದಿಲ್ಲ ಅಂದರೆ ಇದರಲ್ಲಿ ಸಾರಜನಕದ ಅಂಶ ಸಂಪೂರ್ಣವಾಗಿ ಇರೋದೇ ಇಲ್ಲ. ಇದರಿಂದ ಒಂದು DAP ಗೊಬ್ಬರದಲ್ಲಿ ಸಾರಜನಕದ ಅಂಶ ಇದೆಯೋ ಇಲ್ಲ ಅಂತ ಭಾಳ ಸುಲಭವಾಗಿ ರೈತರು ಕಂಡುಹಿಡ್ಕೊಳ್ಬೋದು. DAPಯಲ್ಲಿ 46% ಪ್ರಮಾಣದಲ್ಲಿ ರಂಜಕವಿರುತ್ತದೆ. DAPಯಲ್ಲಿ ರಂಜಕದ ಅಂಶವಿರುವುದನ್ನು ಖಾತರಿಪಡಿಸಿಕೊಳ್ಳಲು ರಾಸಾಯನಿಕ ಕ್ರಮ ಅನುಸರಿಸಬಹುದಾಗಿದೆ. ರೈತ ಬಾಂಧವರೇ,
ಈ DAP ಗೊಬ್ಬರದಲ್ಲಿ 18% ಸಾರಜನಕ ಇರ್ತದೆ ಮತ್ತು 46% ರಂಜಕದ ಇರ್ತದೆ. ಈಗ ನಾವು ಸಾರಜನಕ ಇರೋದ್ರ ಬಗ್ಗೆ ಒಂದು ಪರೀಕ್ಷೆ ಮಾಡಿ ತಿಳ್ಕೊಂಡ್ವಿ. ಇನ್ನು ರಂಜಕದ ಅಂಶ ಈ ಗೊಬ್ಬರದಲ್ಲಿ ಇದೆಯೋ ಇಲ್ವೋ ಅಂತ ಯಾವ ರೀತಿ ತಿಳ್ಕೊಳ್ಳೋಣ. ಇದು ತಿಳ್ಕೊಳ್ಳೋದಕ್ಕೆ ಒಂದು ಗಾಜಿನ ಪ್ರಾಣಿ ತೊಗೊಂಡು ಈ DAP ಗೊಬ್ಬರವನ್ನು ಸ್ವಲ್ಪ ಹಾಕ್ಕೋಬೇಕು. ಈ DAP ಗೊಬ್ಬರ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಬಟ್ಟಿ ಇಳಿಸಿದ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕರಗಿಸ್ಬೇಕು. ಇದನ್ನು ಕರಗಿಸಿದ ಮೇಲೆ ಇದಕ್ಕೆ ಒಂದು ಯಾವುದೇ ಸುಲಭವಾದ ಪರೀಕ್ಷೆ ಇಲ್ಲ, ಒಂದು ರಾಸಾಯನಿಕ ಉಪಯೋಗಿಸಿ ಮಾಡಬೇಕಾಗ್ತದೆ. ಇದಕ್ಕೆ ಒಂದು ಫೆರಿಕ್ ಕ್ಲೋರೈಡ್ ಅಂತ ದ್ರಾವಣ ಬರ್ತದೆ. ಈ ಫೆರಿಕ್ ಕ್ಲೋರೈಡ್ ದ್ರಾವಣನೂ ಅಷ್ಟೇ, ಇದಕ್ಕೆ ಕೇವಲ ಒಂದು 8 ಆಣೆಯಿಂದ ₹1 ಖರ್ಚಾಗ್ಬೋದು ರೈತರಿಗೆ ಅಷ್ಟೇ. ಈ ಒಂದು ಫೆರಿಕ್ ಕ್ಲೋರೈಡ್ ದ್ರಾವಣವನ್ನು ತೆಗೆದುಕೊಂಡು ಈ DAP ಗೊಬ್ಬರ ಏನು ನಾವು ನೀರಲ್ಲಿ ಕರಗಿಸಿದ್ವಿ ಇದಕ್ಕೆ ಹಾಕಿದಾಗ ಏನಾಗ್ತದೆ, ನಿಮಗೆ ಬಿಳಿ ಮಿಶ್ರಿತ ಹಳದಿ ಬಣ್ಣದ ಕಣಗಳು ನಿರ್ಮಾಣ ಆಗ್ತದೆ. ಈ ಒಂದು ಹಳದಿ ಬಣ್ಣದ ಕಣಗಳು ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಇದರಲ್ಲಿ ರಂಜಕದ ಅಂಶ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದೇ ರೀತಿ ಒಂದು ನಕಲಿ ಗೊಬ್ಬರದಲ್ಲಿ ಈಗ ರಂಜಕದ ಅಂಶ ಇದೆಯೋ ಇಲ್ಲ ಅಂತ ಕಂಡುಹಿಡಿದು ತಿಳಿದುಕೊಳ್ಳೋಣ. ಇದೇ ರೀತಿ ಒಂದು ನಕಲಿ ಗೊಬ್ಬರ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ. ಇದನ್ನು ಕರಗಿಸ್ಬಿಟ್ಟು ಇದೇ ರೀತಿ ಇದಕ್ಕೆ ಈ ಫೆರಿಕ್ ಕ್ಲೋರೈಡ್ ದ್ರಾವಣವನ್ನು ಹಾಕಿದಾಗ ನಮಗೆ ಯಾವುದೇ ಒಂದು ಹಳದಿ ಬಣ್ಣದ ಕಣಗಳು ಬರೋದಿಲ್ಲ, ಕೇವಲ ಒಂದು ಬಣ್ಣದ ದ್ರಾವಣ ಕಾಣ್ತದೆ. ಅದೇ ರೀತಿ ಈಗಾಗಲೇ ನೋಡಿದ್ವಿ ನಾವು, ಈ ಎರಡೂ ವ್ಯತ್ಯಾಸ ನೋಡ್ರಿ. ಒಂದು ನಕಲಿ ಗೊಬ್ಬರ, ಇಲ್ಲಿ ಏನಿದೆ ಇದು ಕೇವಲ ಒಂದು ಬಣ್ಣದ ಒಂದು ದ್ರಾವಣ ಮಾತ್ರ ಕಾಣ್ತಾ ಇದೆ, ಆದರೆ ಇಲ್ಲಿ ಬಿಳಿ ಮಿಶ್ರಿತ ಹಳದಿ ಬಣ್ಣಗಳ ಕಣಗಳು ನಿರ್ಮಾಣ ಆಗಿದೆ. ಇದು ಎರಡನೇ ಮತ್ತೆ ಗಮನಿಸಬೇಕು, ಇಲ್ಲಿ ಕೇವಲ ಬಣ್ಣದ ದ್ರಾವಣ ಇದೆ, ಇಲ್ಲಿ ಹಳದಿ ಮಿಶ್ರಿತ ಕಣಗಳು ಇದೆ. ಇಲ್ಲಿ ನೋಡಿ ಗಮನಿಸಿ ದಯವಿಟ್ಟು, ಇಲ್ಲಿ ಕೇವಲ ಒಂದು ಬಣ್ಣದ ದ್ರಾವಣ ಇದೆ, ಯಾವುದೇ ಒಂದು ಕಣಗಳು ನಿರ್ಮಾಣ ಆಗಿಲ್ಲ. ಆದರೆ ಈ ಕಡೆ ನೋಡ್ತಾ ಇದ್ದಂಥ ಒಂದು ಪ್ರಣಾಳಿಕೆಯಲ್ಲಿ ಒಂದು ಹಳದಿ ಮಿಶ್ರಿತ ಬಿಳಿ ಬಣ್ಣದ ಕಣಗಳು ನಿರ್ಮಾಣ ಆಗಿದೆ. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತದೆ ಈ ಕಡೆ ಇರೋಂಥದ್ದು ಯಾವುದೇ ಕಣಗಳು ನಿರ್ಮಾಣ ಆಗದೇ ಇರೋದಂಥದ್ದು ನಕಲಿ ಗೊಬ್ಬರ, ಆದರೆ ಇಲ್ಲಿ ಒಂದು ಕಣಗಳು ನಿರ್ಮಾಣ ಆಗಿ ಬಿಳಿ ಮಿಶ್ರಿತ ಹಳದಿ ಬಣ್ಣ ಬಂದಿರೋದು ಒಂದು ಅಸಲಿ ಗೊಬ್ಬರ. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾವುದು ಒಂದು ನಕಲಿ ಮತ್ತು ಅಸಲಿ ಗೊಬ್ಬರ ಅಂದ್ಬಿಟ್ಟು. DAP ರಸಗೊಬ್ಬರ ಖರೀದಿಸುವಾಗ ರೈತರು ಚೀಲದ ಮೇಲೆ ಹಲವಾರು ವಿವರಗಳನ್ನು ನಮೂದಿಸಲಾಗಿದೆಯೇ ಎಂದು ಪರೀಕ್ಷಿಸುವುದು ಅವಶ್ಯ. DAP ರಸಗೊಬ್ಬರದ ಚೀಲದ ಮೇಲೆ ಏನೇನು ಅಂಶ ಹಾಕಿರ್ತಾರೆ ಅಂತ ಅದನ್ನು ನಾವು ನೋಡಿ ಖರೀದಿಸಬೇಕಾಗ್ತದೆ. ಮೊದಲನೇದಾಗಿ DAP ರಸಗೊಬ್ಬರದ ಚೀಲವನ್ನು ಯಂತ್ರದಿಂದ ಹೊಲಿದಿರ್ತಾರೆ. ಎರಡನೇದ್ರ ಮೇಲೆ ರಸಗೊಬ್ಬರ ಅಂತ ಹಾಕಿರ್ತಾರೆ. ರಸಗೊಬ್ಬರದ ಹೆಸರು ಮತ್ತು ಬ್ರ್ಯಾಂಡ್ ಹೆಸರು ಹಾಕಿರ್ತಾರೆ. ಈ ರಸಗೊಬ್ಬರದಲ್ಲಿ ಇರ್ತಕ್ಕಂಥ ಕನಿಷ್ಠ ಪೋಷಕಾಂಶಗಳು, ಈಗ DAPನಲ್ಲಿ 1846 ಗ್ರೇಡಿನ ಒಂದು ರಸಗೊಬ್ಬರ ತೊಗೊಂಡ್ರೆ ನೀವು 18 kg ಕನಿಷ್ಠ ಸಾರಜನಕ 100 kgಯಲ್ಲಿ ಮತ್ತು 46 kg ರಂಜಕ 100 kg ಚೀಲದಲ್ಲಿ ಇರ್ತದೆ. ಇನ್ನು ರಸಗೊಬ್ಬರದ ಒಂದು ತಯಾರಿಸಿದ ಒಂದು ತಿಂಗಳು ಮತ್ತು ವರ್ಷ ಮತ್ತು ಗರಿಷ್ಠ ಮತ್ತು ನಿವ್ವಳ ತೂಕ, ಗರಿಷ್ಠ ಮಾರಾಟ ಬೆಲೆ, ತೆರಿಗೆಗಳನ್ನು ಸೇರಿಸಿ ಮತ್ತು ರಸಗೊಬ್ಬರಗಳಿಗೆ ನೀಡತಕ್ಕಂಥ ಒಂದು ಸಹಾಯಧನವನ್ನು ಹಾಕಿರ್ತಾರೆ. ಮತ್ತು ತಯಾರಕರ ಹೆಸರು ಮತ್ತು ವಿಳಾಸ, ಇಷ್ಟು ಮಾಹಿತಿಯನ್ನು ಇದ್ದ ಜೊತೆಗೆ ನೀವು ಆ ಒಂದು ಚೀಲವನ್ನು ಅನುಮಾನ ಇದ್ದರೆ ತೂಕ ಮಾಡಿಸಿ ನೀವು ಆ ರಸಗೊಬ್ಬರ ಚೀಲವನ್ನು ಕೊಂಡ್ಕೊಳ್ಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ನಿರ್ದಿಷ್ಟ ನಮೂನೆ ಎಮ್ಮಲ್ಲಿ ಒಂದು ರಸೀದಿಯನ್ನು ತೊಗೊಳ್ಬೇಕು. ರಸೀದಿಯಲ್ಲಿ ನೀವು ಕೊಂಡಂಥ ರೈತರ ಹೆಸರು ಮತ್ತು ವಿಳಾಸ, ಮಾರಾಟಗಾರರ ಹೆಸರು ಮತ್ತು ವಿಳಾಸ ಇರಬೇಕು, ಮತ್ತು ಅವರ ಲೈಸೆನ್ಸ್ ಸಂಖ್ಯೆಯನ್ನು ಹಾಕಿರಬೇಕು ಬಹಳ ಮುಖ್ಯವಾಗಿ. ಮತ್ತು ಆ ಯಾವ ಒಂದು ಸಂಸ್ಥೆಯ ರಸಗೊಬ್ಬರ ಕೊಂಡ್ಕೊಳ್ತಿರೋ DAPನ ಆ DAPಯ ಒಂದು ಹೆಸರು ಮತ್ತು ಬ್ರ್ಯಾಂಡ್ ಹೆಸರು ಹಾಕಿರಬೇಕು. ಅದರ ಒಂದು ಗರಿಷ್ಠ ಮಾರಾಟ ಬೆಲೆ ಹಾಕಿ ರೈತರ ಸಹಿಯನ್ನು ಪಡೆದು ಮತ್ತು ಮಾರಾಟಗಾರ ಸಹಿಯನ್ನು ಹಾಕಿ ತಮಗೆ ಕೊಡಬೇಕು. ಇವೆಲ್ಲನೂ ಅಂಶಗಳನ್ನು ನೋಡಿ ನೀವು ತೆಗೆದುಕೊಳ್ತು ಅಂತ ಹೇಳಿದ್ರೆ ಆ ಒಂದು ನಿಮ್ಗೆ ಭಾಳ ಅನುಕೂಲ ಆಗ್ತದೆ. ಮತ್ತು ಇದರಲ್ಲಿ ಯಾವುದೇ ಒಂದು ಅನುಮಾನ ಇತ್ತು ಅಂತೇಳಿ ತಾವು ಪ್ರಮುಖವಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ಕೊಟ್ಟರೆ ತಾವು ಅವರಿಗೆ ಇದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಸರಳ ಪರೀಕ್ಷೆಗಳನ್ನು ಕೈಗೊಂಡು ತೆರುವ ಬೆಲೆಗೆ ಸೂಕ್ತವಾದ ಕಲಬೆರಕೆ ಇಲ್ಲದ ರಸಗೊಬ್ಬರವನ್ನು ರೈತರು ಖರೀದಿಸಬಹುದು. ಇನ್ನೂ ಸಂಶಯವಿದ್ದಲ್ಲಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಹೆಚ್ಚಿನ ವಿವರ ಪಡೆಯಬಹುದು. ಇದರ ಬಗ್ಗೆ ನಿಮಗೆ ಯಾವುದೇ ದೂರನ್ನು ಸಲ್ಲಿಸಬೇಕಾದರೂ ಸಹ ನಮ್ಮ ಒಂದು ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ನೀಡಿದರೆ ಅವರು ಅಂಥ ಒಂದು ಅನುಮಾನಾಸ್ಪದ ಮಾದರಿಗಳನ್ನು ಸಂಗ್ರಹಣೆ ಮಾಡಿ ತಕ್ಷಣವೇ ಅವರು ನಮ್ಮ ಒಂದು ಪ್ರಯೋಗಾಲಯಗಳು ಏನಿದೆ ಅಲ್ಲಿಗೆ ಕಳಿಸಿಕೊಟ್ಟು ಅಲ್ಲಿ ಒಂದು ಪರೀಕ್ಷೆ ಮಾಡಿಸಿ ನಿಮಗೆ ಇದು ಗುಣಮಟ್ಟದ ಹೌದೋ ಅಲ್ಲ ಅಂತ ತಿಳಿಸೋದ್ರ ಜೊತೆಗೆ ಆ ಒಂದು ತಪ್ಪು ಮಾಡದಂಥ ಅಥವಾ ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರ ಮಾರಾಟ ಮಾಡದಂಥ ಮಾರಾಟಗಾರರು ಮತ್ತು ತಯಾರಕರ ಮೇಲೂ ಸೂಕ್ತ ಕಾನೂನು ಮತ್ತು ಆಡಳಿತಾತ್ಮಕ ಕ್ರಮವನ್ನು ತೆಗೆದುಕೊಳ್ತಾರೆ.
ಮೆಣಸಿನಕಾಯಿ ಬೆಳೆಯಲ್ಲಿ ಥ್ರಿಪ್ಸ್ ನುಸಿ ಕಂಡುಬಂದಿದ್ದು, ಇದರ ಹತೋಟಿಗೆ 1.7 ಮಿಲಿಲೀಟರ್ ಡೈಮಿಥೋಯೇಟ್ ಹಾಗೂ 2.5 ಮಿಲಿಲೀಟರ್ ಡೈಕೋಫಾಲ್ ಔಷಧಿಯನ್ನು 1 ಲೀಟರ್ ನೀರಿಗೆ ಬೆರೆಸಿ ಬೆಳೆಗಳ ಮೇಲೆ ಚೆನ್ನಾಗಿ ಸಿಂಪಡಿಸಿ. ತೆಂಗಿನಲ್ಲಿ ಕಾಣಿಸಿಕೊಂಡಿರುವ ಕಾಂಡ ಸೋರುವ ರೋಗದ ಬಾಧೆಯನ್ನು ತಡೆಗಟ್ಟಲು ಈ ರೋಗದ ಬಾಧೆಗೆ ಒಳಗಾಗಿರುವ ಜಾಗವನ್ನು ಹರಿತವಾದ ಬಾಚಿಯಿಂದ ಕೆತ್ತಿ 1% ಬೋರ್ಡೋ ಮೂಲಾಮನ್ನು ಲೇಪಿಸಿ. ಕೊಡಗು ಜಿಲ್ಲೆಯಲ್ಲಿ ಬೆಳೆದಿರುವ ಶುಂಠಿ ಬೆಳೆಗೆ ಗೆಡ್ಡೆ ಕೊಳೆ ರೋಗ ಕಾಣಿಸಿಕೊಂಡಿದ್ದು, ಇದರ ಹತೋಟಿಗೆ 2.5 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಚೆನ್ನಾಗಿ ಸಿಂಪಡಿಸಿ. 2013ನೇ ಮುಂಗಾರಿನ ಹಂಗಾಮಿನಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಕೃಷಿ ಪ್ರಶಸ್ತಿ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ಹಂತಗಳಲ್ಲಿ ಬೆಳೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಮುಂಗಾರಿನಲ್ಲಿ ಒಟ್ಟು 8 ಬೆಳೆಗಳಲ್ಲಿ ಏರ್ಪಡಿಸಲಾಗಿದೆ. ಮಳೆಯಾಶ್ರಿತ ಬೆಳೆಗಳಾದ ಜೋಳ, ತೊಗರಿ, ಶೇಂಗಾ, ಸೂರ್ಯಕಾಂತಿ ಹಾಗೂ ರಾಗಿ ಮತ್ತು ನೀರಾವರಿ ಬೆಳೆಗಳಾದ ಮೆಕ್ಕೆಜೋಳ, ಭತ್ತ ಹಾಗೂ ಕಬ್ಬು ಈ ಬೆಳೆಗಳನ್ನು ಆಯ್ಕೆ ಮಾಡಲಾಗಿದೆ. ದಾವಣಗೆರೆ ಜಿಲ್ಲಾ ಮಟ್ಟದಲ್ಲಿ ನೀರಾವರಿ ಭತ್ತ, ತಾಲೂಕು ಮಟ್ಟದಲ್ಲಿ ಹರಿಹರ ತಾಲೂಕಿನಲ್ಲಿ ನೀರಾವರಿ ಭತ್ತ ಹಾಗೂ ದಾವಣಗೆರೆ, ಹೊನ್ನಾಳಿ, ಚನ್ನಗಿರಿ, ಹರಪನಹಳ್ಳಿ ಮತ್ತು ಜಗಳೂರು ತಾಲೂಕುಗಳಲ್ಲಿ ಮಳೆಯಾಶ್ರಿತ ಮೆಕ್ಕೆಜೋಳದ ಬೆಳೆಯಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ವಿವಿಧ ಕೃಷಿ ಸನ್ನಿವೇಶಗಳಲ್ಲಿ ಉತ್ತಮ ಇಳುವರಿ ಪಡೆದು ಕೃಷಿ ಉತ್ಪಾದನೆ ಹೆಚ್ಚಿಸುವುದು ಹಾಗೂ ಕೃಷಿ ವಲಯದಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಈ ಕೃಷಿ ಪ್ರಶಸ್ತಿಗೆ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 31ನೇ ತಾರೀಕು. ಹೆಚ್ಚಿನ ಮಾಹಿತಿಗೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ.